ಉತ್ತರನ ನಿಧಾನಕ್ಕೆ ಆಲೋಚನೆ ಮಾಡಿ ಹೇಳ್ತಾ ಹೋಗ್ರಿ. ಮೊದಲನೇದಾಗಿ ಭಾರತ ಎಷ್ಟರಲ್ಲಿ ಸ್ವತಂತ್ರತೆಯನ್ನು ಪಡ್ಕೊಂಡಿದೆ? 1947. ಆಗಸ್ಟ್ 15ರಂದು ಸ್ವತಂತ್ರತೆಯನ್ನ ಪಡ್ಕೊಂಡಿದೆ. ಆವಾಗ ರಾಜ್ಯಗಳು ಎಷ್ಟಿದ್ವು ಸ್ವತಂತ್ರ ಪಡ್ಕೊಂಡಾಗ? ಅಲ್ಲ, ರಾಜ್ಯಗಳು ಅವಾಗ ಸ್ವತಂತ್ರ ಪಡ್ಕೊಂಡಾಗ ಅವಾಗ ಏನಿರ್ಲಿಲ್ಲ, ಇರ್ಲಿಲ್ಲ, ಸಂಸ್ಥಾನಗಳು ಅಂತ ಇದ್ವು. ಅವಾಗೇನು ಸಂಸ್ಥಾನಗಳು, ರಾಜರ ಆಳ್ವಿಕೆಗೆ ಒಳಪಟ್ಟಿರುವಂತಹ ಸಂಸ್ಥಾನಗಳು ಅವಾಗ ಇದ್ವು. ಆ ಸಂಸ್ಥಾನಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕೇಳಿದ್ರ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸಂಸ್ಥಾನಗಳಲ್ಲಿ ಇರುವಂತವ್ರಿಗೆ ಹೇಳಿಕೆಯನ್ನ ಕೊಡ್ತಾರೆ. ನೋಡಿ, 2 ಒಕ್ಕೂಟ ಇದೆ, ಒಂದು ಪಾಕಿಸ್ತಾನ, ಇನ್ನೊಂದು ಭಾರತ ಅಂತ. ಪಾಕಿಸ್ತಾನ ಮತ್ತೊಂದು ಭಾರತ ಅಂತ 2 ಒಕ್ಕೂಟ ಇದೆ. 2 ಸ್ವತಂತ್ರತೆಯನ್ನು ಪಡ್ಕೊಂಡಿದ್ದಾವೆ. ಈಗ ಇರುವ ಸಂಸ್ಥಾನಗಳು ಇಲ್ಲ ಪಾಕಿಸ್ತಾನಕ್ಕಾದ್ರೂ ಸೇರ್ಪಡೆ, ಇಲ್ಲ ಭಾರತದ ಒಕ್ಕೂಟಕ್ಕಾದ್ರೂ ಸೇರ್ಪಡೆ ಅಂತ ಕರೆಯನ್ನ ಕೊಡ್ತಾರೆ. ಹಾಗೇನೆ ನಿಮ್ಮ ರಾಜಮನೆತನದ ಏನ್ ಸ್ಥಾನಮಾನಗಳಿದೆ ಅವುಗಳನ್ನ ಗೌರವ ಕೊಡ್ತೇವೆ, ಅವುಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ. ಒಟ್ಟಿನಲ್ಲಿ ನೀವು 2 ಒಕ್ಕೂಟಗಳಲ್ಲಿ ಯಾವ್ದಾದ್ರು ಒಂದು ಒಕ್ಕೂಟಕ್ಕೆ ಸೇರ್ಕೊಳ್ಳಿ, ಒಂದು ರಾಷ್ಟ್ರಕ್ಕೆ ಅಂತ ಹೇಳಿದ್ರು. ಕೊನೆಗೆ ಬಹಳಷ್ಟು ರಾಷ್ಟ್ರಗಳು ಅಲ್ಲ, ಬಹಳಷ್ಟು ಸಂಸ್ಥಾನಗಳು ಯಾವ್ದು ಸೇರ್ಕೊಳ್ತವೆ? ಸೇರ್ಕೊಳ್ತವೆ. ಅದರಲ್ಲಿ ಕೆಲವು ಸಂಸ್ಥಾನಗಳು ಬರ್ಕೊಡಿ. ಹೈದರಾಬಾದ್ ಸಂಸ್ಥಾನ, ಜುನಾಗಢ, ಹೈದರಾಬಾದ್ ಸಂಸ್ಥಾನ, ಜುನಾಗಢ, ಜಮ್ಮು ಮತ್ತು ಕಾಶ್ಮೀರ, ಈ 3 ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರೋದಿಲ್ಲ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಆ 3 ಸಂಸ್ಥಾನಗಳನ್ನು ಆಳ್ತಿದ್ದಂಥವ್ರು ಎಲ್ಲಿಗೆ ಸೇರ್ಕೋಬೇಕು ಅಂತ ಇಷ್ಟಿತ್ತು ಅವರಿಗೆ, ಆದ್ರೆ ಆ ಸಂಸ್ಥಾನಗಳಲ್ಲಿ ವಾಸ ಮಾಡುವಂತಹ ಜನರಿಗೆ ಯಾವ ಒಕ್ಕೂಟಕ್ಕೆ ಸೇರ್ಬೇಕಂತ ಇಷ್ಟಿತ್ತು? ಆಳ್ವಿಕೆ ಮಾಡೋರಿಗೆ ಯಾರಿಗೆ ಸೇರ್ಬೇಕು? ಹಾಗಾಗಿ ಕೊನೆಗೆ ಏನ್ ಮಾಡ್ತಾರ ಅವರು ಅಂತಂದ್ರೆ ಹೈದರಾಬಾದ್ ಸಂಸ್ಥಾನ ಅಲ್ಲೂ ಕೂಡ ಹೋರಾಟ ಮಾಡಿ ರಜಾಕಾರರು ಅಂತ ಬರ್ತಾರೆ. ಅವರು ಹೋರಾಟವನ್ನ ಮಾಡುವುದರ ಮೂಲಕ ಕೊನೆಗೆ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ಳುತ್ತೆ. ಇನ್ನು ಜುನಾಗಢ ಅಂತ ಇದೆ, ಅಲ್ಲೂ ಕೂಡ ಅಷ್ಟೇ. ಜುನಾಗಢದಲ್ಲಿ ಕೂಡ ನವಾಬನ ಆಳ್ವಿಕೆ ಇರುತ್ತೆ. ಜುನಾಗಢದಲ್ಲಿ 85% ಜನ ಭಾರತೀಯರೇ ಇರ್ತಾರೆ, ಹಿಂದೂಗಳಾಗಿರ್ತಾರೆ ಅವರು. ಅದಕ್ಕೆ ಅವರಿಗೆಲ್ಲ ಯಾವ ರಾಷ್ಟ್ರಕ್ಕೆ ಸೇರ್ಕೊಳ್ಬೇಕು ಅಂತ ಇಷ್ಟ, ಹಾಗಾಗಿ ಅವರು ಭಾರತಕ್ಕೆ ಸೇರ್ಪಡೆಯನ್ನ ಹೊಂದ್ತಾರೆ. ಇನ್ನು ಇನ್ನೊಂದಿದೆ ಸಂಸ್ಥಾನ, ಯಾವುದು? ಜಮ್ಮು ಮತ್ತು ಕಾಶ್ಮೀರ. ಹಲವಾರು ಬಾರಿ ನಾವು ಸ್ವತಂತ್ರರಾಗಿ ಯಾವುದಕ್ಕೆ ಸೇರ್ಬೇಕು? ಪಾಕಿಸ್ತಾನಕ್ಕೆ ಸೇರ್ಬೇಕು ಅಂತ ಇಷ್ಟಪಡ್ತಾರೆ. ಆದರೂ ಕೂಡ ಅವರು ವಿಫಲರಾಗ್ತಾರೆ, ಭಾರತದ ಒಕ್ಕೂಟಕ್ಕೆ ಸೇರ್ತಾರೆ. ಈಗ ಏನಾಗಿದೆ? ಅದು ಜಮ್ಮು ಮತ್ತು ಕಾಶ್ಮೀರ ಭಾರತದ ಒಕ್ಕೂಟದಲ್ಲಿದೆ. ಈಗ ಭಾರತದ ತಲೆಯ ಭಾಗದಲ್ಲಿ ಅದಿರೋದ್ರಿಂದ ಭಾರತೀಯರು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಸಂಸ್ಥಾನದಲ್ಲಿ ಆಳ್ವಿಕೆ ಮಾಡೋರ್ಗೆ ನವಾಬನಿಗೆ ಹೇಳಿಕೆಯನ್ನು ಕೊಡ್ತಾರೆ, ಇಲ್ಲ ನೀವು ಭಾರತದ ಒಕ್ಕೂಟಕ್ಕೆ ಸೇರಿ ಅಂತ. ಆದ್ರೂ ಇಲ್ಲಿ ಕೆಲವು ಕಾಶ್ಮೀರದ ಭಾಗಗಳನ್ನ ಪಾಕಿಸ್ತಾನ ಏನ್ ಮಾಡಿದೆ? ವಶಪಡಿಸ್ಕೊಂಡಿದೆ. ಏನ್ ಮಾಡಿದೆ ಪಾಕಿಸ್ತಾನ? ಅಂತ ಸ್ಥಳಗಳನ್ನ POK ಅಂತ ಕರೀತಾರೆ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ. ಕಾಶ್ಮೀರದ ಕೆಲವು ಭಾಗಗಳು ಈಗಲೂ ಯಾರ ವಶದಲ್ಲಿದ್ದಾವೆ? ಕಾಶ್ಮೀರದ ಕೆಲವು ಭಾಗ ಇನ್ನೂ ಪಾಕಿಸ್ತಾನದ
ಅಡಿಯಲ್ಲೇ ಇದಾವೆ. ಹೋರಾಟ ನಡೀತಾನೆ ಇದೆ ಪಾಕಿಸ್ತಾನಿಯರಿಗೆ ಮತ್ತೆ ಭಾರತದಲ್ಲಿ. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಭಾರತದಲ್ಲಿ ಹಲವಾರು ಭಾಷೆಯನ್ನ ಮಾತನಾಡೋರು ಇದೀವಿ ನಾವು, ಅಲ್ಲೇನಪ್ಪ? ಒಂದ್ ಭಾಷೆ ಮಾತಾಡೋರಿದೀವ? ಬಹಳಷ್ಟು ಭಾಷೆಗಳನ್ನ ಮಾತನಾಡೋರು ಇದೀವಿ. ನಿಮಗೆ ಗೊತ್ತಿರೋ ಹಾಗೆ ಯಾವ ಭಾಷೆ ಮಾತಾಡ್ತೀವಿ? ಈ ರೀತಿ ಹಲವಾರು ಭಾಷೆಗಳನ್ನು ಮಾತಾಡ್ತೀವಿ ಅಲ್ವಾ? ಹೀಗೆ ಭಾಷಾವಾರು ಅಂದ್ರೆ ಭಾಷೆಗಳ ಆಧಾರದ ಮೇಲೆ ಪ್ರಾಂತ್ಯಗಳ ರಚನೆಗೆ ಏನ್ ಮಾಡ್ತಾರೆ? ಆಲೋಚನೆ ಮಾಡ್ತಾರೆ. ಹಂಗ ಆಲೋಚನೆ ಯಾವಾಗ ಮಾಡಿದ್ರು ಅಂದ್ರೆ 1956 ಎಷ್ಟರಲ್ಲಿ? ಬರ್ಕೊಳ್ಳಿ. ರಾಜ್ಯಗಳ ಪುನರ್ ವಿಂಗಡಣಾ ಕಾಯ್ದೆ ಜಾರಿಗೆ ಬರುತ್ತೆ. ರಾಜ್ಯಗಳ ಪುನರ್ ವಿಂಗಡಣಾ ಕಾಯ್ದೆ ಜಾರಿಗೆ ಬರುತ್ತೆ. ಅದರ ಅಡಿಯಲ್ಲಿ 14 ರಾಜ್ಯಗಳು ಬರ್ತವೆ. ಆಗ ಅದನ್ನ ಮೈಸೂರು ರಾಜ್ಯ ಅಂತ ಕರೀತಾರೆ. ಒಂದು ರಾಜ್ಯವನ್ನಾದ್ರೆ ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ಅಂತ ಕೂಡ ಕರೀತಾರೆ. 1956 ಈ ಕೊಡಗು, ಮದ್ರಾಸು, ಗೋವಾ ಈ ಭಾಗಗಳಲ್ಲಿ ಕನ್ನಡ ಮಾತಾಡೋರೆಲ್ಲ ಏನಾಗಿದ್ರು? ಅರ್ಧ ಹಂಚಿ ಹೋಗ್ಬಿಟ್ಟಿದ್ರು, ಈ ಕೊಡಗಿನಲ್ಲೂ ಕೂಡ. ಹಾಗಾಗಿ ಅರ್ಧ ಹಂಚಿ ಹೋಗಿರುವಂತಹ ಎಲ್ಲ ಕನ್ನಡಿಗರಿಗೆ ಅವ್ರು ಮಾತನಾಡುವ ಭಾಷೆ ಆಧಾರದ ಮೇಲೆ ಒಂದು ಏನ್ ಮಾಡಿದ್ರು? ಪ್ರಾಂತ್ಯವನ್ನ ಕೊಟ್ರು. ಅದೇ ಮೈಸೂರು ರಾಜ್ಯ ಅಂತ ಕರ್ಸ್ಕೊಳ್ಳೋದು. ಏನಪ್ಪ? ಆಮೇಲೆ ಅದೇ 1956 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯ ಅಂತ ಜಾರಿಗೆ ಬರುತ್ತೆ. ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರು ಬರುತ್ತೆ. ಕನ್ನಡ ಮಾತಾಡೋನೆಲ್ಲ ಏನ್ ಮಾಡಿದ್ರು? ಅವರು ಒಂದು ಕಡೆಗೆ ನೆಲೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅದನ್ನ ವಿಶಾಲ ಮೈಸೂರು ರಾಜ್ಯ ಅಂತ ಕರೀತಾರೆ. ನವೆಂಬರ್ 1. ಅದಕ್ಕೆ ನವೆಂಬರ್ 1 ಏನಂತ ಆಚರಣೆ ಮಾಡ್ತೀವಿ ನಾವು? ಕನ್ನಡ ರಾಜ್ಯೋತ್ಸವ. ಅಂದ್ರೆ ಆ ದಿನ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ರು, ಕನ್ನಡ ಮಾತನಾಡೋರಿಗೆ ಒಂದು ಪ್ರಾಂತ್ಯವನ್ನು ಬಿಟ್ಕೊಟ್ರು, ಅದು ಸ್ಥಾಪನೆ ಆಗುತ್ತೆ. ಹಾಗಾಗಿ ಅದನ್ನ ಕನ್ನಡ ರಾಜ್ಯೋತ್ಸವ. ಆ ವಿಶಾಲ ಮೈಸೂರು ರಾಜ್ಯಕ್ಕೆ 1973 ಒಂದು ಹೆಸರನ್ನ ಕೊಡಲಾಗುತ್ತೆ. ಏನಂತ? ನಿಧಾನಕ್ಕೆ ಯೋಚಿಸಿ ನೋಡೋಣ. ವಿಶಾಲ ಮೈಸೂರು ರಾಜ್ಯ ಅನ್ನೋದನ್ನ ಮತ್ತೊಂದು ಹೊಸ ಹೆಸರಿನಿಂದ ಕರೆಯಲಾಗ್ತದೆ 1973. ಯಾವುದು? ಕರೆಕ್ಟ್, ಕರ್ನಾಟಕ. ನೆನ್ಬಿಡಿ, ಏನಂತ ಕರೆಯಲಾಗ್ತದೆ? ಈಗ ನಮ್ಮ ರಾಜ್ಯಕ್ಕೆ ಯಾವ ಹೆಸರಿದೆ? ಅದ ಹೆಸರು ಬಂದಿದ್ಯಾವಾಗ? ಕೇಳಿಸ್ಕೊಂಡ್ರ? ಆಯ್ತಾ? ನಮ್ಮ ರಾಜ್ಯಕ್ಕೆ ಹೆಂಗ್ ಹೆಸರು ಬಂತು ಅಂತ ನೋಡ್ಕೊಂಡ್ರಿ. ಈಗ ಈ ದಿನ ನಾವು ಕರ್ನಾಟಕ ಅನ್ನೋ ಹೆಸರು ಹೇಗ್ ಬಂತು, ಅದು ಹೇಗೆ ನಕ್ಷೆ, ಅದು ಹೆಂಗೆ ರಚನೆಯನ್ನ ಹೊಂದಿದೆ, ಅದರ ರಚನೆ ಯಾವ ತರ ಇದೆ, ಅದರ ಭೌಗೋಳಿಕ ಲಕ್ಷಣಗಳ್ಯಾವಿದಾವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣಂತೆ. ಅದೇ ನಿಮಗೆ ಭೂಗೋಳದಲ್ಲಿ ಮೊದಲನೇ ಚಾಪ್ಟರ್ ನಮ್ಮ ರಾಜ್ಯ ಕರ್ನಾಟಕ ಅಂತ ಇದೆ. ನಮ್ಮ ರಾಜ್ಯ ಕರ್ನಾಟಕ ಅಂತ ಇದೆ. ಈಗ ನೋಡ್ಕೊಳ್ಳಿ, ಕರ್ನಾಟಕ ಅನ್ನುವ ಹೆಸರು ಹೇಗೆ ಬಂತು ಅಂತ ಕೇಳ್ತಾರೆ. ಅದರ ಹಿನ್ನೆಲೆ ಏನು, ಹೆಂಗೆ ಆ ಒಂದು ಶಬ್ದ ಕರೆಯಲ್ಪಡ್ತು ಅಂತ. ಕಪ್ಪು ಮಣ್ಣಿನ ನಾಡನ್ನ ಏನಂತ ಕರೀತಾರೆ? ಕರುನಾಡು ಅಂತ ಕರೀತಾರೆ. ಬರ್ಕೊಳ್ಳಿ, ಕಪ್ಪು ಮಣ್ಣಿನ ನಾಡನ್ನ ಕರುನಾಡು ಅಂತ ಕರೀತಾರೆ. ಆ ಕರುನಾಡ
ಮುಂದೆ ಏನಾಯ್ತು, ಕರಿತಾ ಕರಿತಾ ಕರ್ನಾಟಕ ಅಂತ ಆಯ್ತು. ನೆನಪಿ, ಕಪ್ಪು ಮಣ್ಣಿನ ನಾಡು ಕರುನಾಡು ಅಂತ ಬಳಕೆ ಆಗ್ತದೆ. ಅದು ಕಾಲಾಂತರದಲ್ಲಿ ಏನಾಗುತ್ತೆ, ಕರ್ನಾಟಕ ಅಂತ ಹೆಸರು ಪಡ್ಕೊಳ್ಳುತ್ತೆ. ಇದು ಎಲ್ಲಿದೆ ಈ ಮಾಹಿತಿ ಅಂದ್ರೆ ತಮಿಳು ಸಾಹಿತ್ಯ ಕೃತಿ, ಬರ್ಕೊಳ್ಳಿ, ತಿಲಪ್ಪದಿಕಾರಂ ಅಂತ ಒಂದು ತಮಿಳು ಸಾಹಿತ್ಯದ ಕೃತಿ ಇದೆ. ಅದರಲ್ಲಿ ತಿಲಪ್ಪದಿಕಾರಂ ಅನ್ನುವಂತಹ ಒಂದು ಸಾಹಿತ್ಯ ಅದು. ಆ ಗ್ರಂಥದಲ್ಲಿ ಕರುನಾಡು ಅನ್ನುವಂತಹ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಅವಾಗಲೇ. ಇನ್ನು ಶ್ರೀ ವಿಜಯನ ಬರ್ಕೊಳ್ಳಿ, ಶ್ರೀ ವಿಜಯ ಯಾವ್ದು ಬರ್ತಾನೆ, ಶ್ರೀ ವಿಜಯನ ಕವಿರಾಜ ಮಾರ್ಗ, ಅಮೋಘವರ್ಷ ನೃಪತುಂಗನ ಕಾಲದಲ್ಲಿ ಶ್ರೀ ವಿಜಯ ಅಂತ ಆಸ್ಥಾನ ಕವಿ ಬರ್ತಾನೆ. ಅವನು ಬರೆದಂತಹ ಕವಿರಾಜ ಮಾರ್ಗದಲ್ಲಿಯೂ ಕೂಡ ಒಂದು ಹೇಳಿಕೆ ಇದೆ ಕರ್ನಾಟಕದ ಬಗ್ಗೆ. ಕಾವೇರಿ ನದಿಯಿಂದ ಗೋದಾವರಿಯವರೆಗಿನ ಏನ್ ವಿಸ್ತೀರ್ಣತೆ ಹೊಂದಿರುವಂತದ್ದಿದೆ ಅದೇ ಕರ್ನಾಟಕ ಅಂತ ಅವಾಗಲೇ ಹೇಳಿದ್ರಂತವು. ಇನ್ನು ಕರ್ನಾಟಕ ಹೇಗೆ ಇದೆ, ಅದರ ಮೇರೆಗಳೇನು, ಜಲ ಮೇರೆ ಇದೆ ಅದಕ್ಕೆ, ಹಾಗೇನೆ ಭೂಮೇರೆಗಳು ಇದ್ದಾವೆ. ಇಲ್ಲಿ ನೋಡ್ಕೊಳ್ಳಿ, ಭಾರತದಲ್ಲಿ ಕರ್ನಾಟಕದ ಸ್ಥಾನ ಎಲ್ಲಿದೆ, ಯಾವ ದಿಕ್ಕಲ್ಲಿದೆ, ಎಲ್ಲಿದೆ, ದಕ್ಷಿಣದಲ್ಲಿ. ಈಗ ಇದು ಯಾವ ದಿಕ್ಕು, ಇದು ದಕ್ಷಿಣ, ಇದು ಪೂರ್ವನ, ಇದು ಪೂರ್ವ. ಈಗ ಬರ್ರಿ ಉಪದಿಕ್ಕುಗಳು, ಇದನ್ನೆಂತಿರ್ಲಿ. ಇಲ್ಲಿ ನೋಡ್ಕೊಳ್ಳಿ, ಈಗ ಇಲ್ಲಿ ಈ ಕರ್ನಾಟಕದಲ್ಲಿ ವಿಸ್ತೀರ್ಣತೆಯನ್ನ ನಾವು ಗಮನಿಸಿದ್ರೆ ದಿಕ್ಕುಗಳನ್ನು ಫಸ್ಟ್ ಬರ್ಕೊಂಡ್ರೆ ಅರ್ಥ ಆಗುತ್ತೆ. ಇದು ಯಾವ ದಿಕ್ಕು, ಇದು ಇದು ಇಲ್ಲಿ ಆಗ್ನೇಯ ಬರುತ್ತೆ ಅಲ್ಲೇನಪ್ಪ ಕರ್ನಾಟಕಕ್ಕೆ. ಕರ್ನಾಟಕ ಅಂದರೆ ಭಾರತದ ಯಾವ ಭಾಗದಲ್ಲಿದೆ, ಭೂಮಿಯಲ್ಲಿ ಭಾರತ ಯಾವ ದಿಕ್ಕಲ್ಲಿದೆ, ಉತ್ತರಾರ್ಧಗೋಳದ ಯಾವ ಭಾಗದಲ್ಲಿದೆ, ದಿಕ್ಕಿ ಹೇಳಪ್ಪ, ಉತ್ತರಾರ್ಧಗೋಳದ ಅಲ್ಲ, ಏಷ್ಯಾ ಖಂಡದಲ್ಲಿ ದಕ್ಷಿಣ ಭಾಗಕ್ಕೆ, ಭೂಮಿಯಲ್ಲಿ ಉತ್ತರಾರ್ಧಗೋಳದ ಈ ಕಡೆ ಭಾಗ. ಕರೆ ಅವಳೊಬ್ಳೆ ನೋಡ್ರಿ, ಯೋಚಿಸ್ತಾಳ ಅವಳು, ಯೋಚನೆ ಮಾಡಿ ಉತ್ತರ ಇಡ್ರಲ್ಲ, ನೆನ್ಪಿಡ್ತಾಳಲ್ಲಿ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದೆ ಭೂಮಿಯಲ್ಲಿ ಭಾರತ. ನಮ್ಮ ರಾಜ್ಯ ಇಲ್ಲಿದೆ ಹಂಗಾರೆ ಭಾರತದಲ್ಲಿ ದಕ್ಷಿಣ ಭಾಗಕ್ಕೆ ಇದೆ. ಇದು ದಖನ್ ಪ್ರಸ್ಥ ಭೂಮಿ ತಾನೆ, ದಖನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣದ ಪ್ರಸ್ಥಭೂಮಿ. ಅದರಲ್ಲಿ ನಮ್ಮ ಕರ್ನಾಟಕ ದಕ್ಷಿಣ ಭಾಗಕ್ಕೆ ಬರುತ್ತೆ ಭಾರತಕ್ಕೆ ಬಂದ್ರೆ, ಆಯ್ತಾ. ಆಮೇಲೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ, 50 ಕಿಲೋಮೀಟರ್, 750 ಕಿಲೋಮೀಟರ್. ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ ಇದೆ. ಎಷ್ಟಿದೆ, 400 ಕಿಲೋಮೀಟರ್. ಇದು ಉತ್ತರದಿಂದ ದಕ್ಷಿಣಕ್ಕಾದ್ರೆ
ಎಷ್ಟಿದಾವೆ? 28 ಇದಾವೆ. ಅದರಲ್ಲಿ ಕರ್ನಾಟಕ ರಾಜ್ಯವು ಕೂಡ ಒಂದು. ಕರ್ನಾಟಕ 28 ರಾಜ್ಯಗಳಲ್ಲಿ ಎಷ್ಟನೆಯ ದೊಡ್ಡ ರಾಜ್ಯ? ಅಲ್ಲ, ನಿಧಾನ ಯೋಚಿಸಿ. 8 ಕರೆಕ್ಟ್. ಎಷ್ಟನೇದು? 8ನೆಯದು. ತಗೊಳ್ಳಿ. ಭಾರತದಲ್ಲಿ 28 ರಾಜ್ಯಗಳು ಏನಿದಾವೆ ಅದರಲ್ಲಿ ಕರ್ನಾಟಕ 8ನೆಯ ದೊಡ್ಡ ರಾಜ್ಯ. ಅದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಇಡೀ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಚದುರ ಕಿಲೋಮೀಟರ್ನಲ್ಲಿ ಎಷ್ಟಿದೆ ಅಂದ್ರೆ 1,91,791 ಚದುರ ಕಿಲೋಮೀಟರ್. ನೋಡ್ಕೊಂತಿದ್ದೀರಾ? ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದುರ ಕಿಲೋಮೀಟರ್. ಒಂದು ಅಂಕಕ್ಕೆ ಕೇಳ್ತಾನೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತೇಳಿ. ನೆನ್ಪಿಡಿ, ಮರಿಬಾರ್ದು. 1,91,791 1,91,791 ಆ ಥರ ನೆನ್ಪಿರುತ್ತೆ. ಅರ್ಥ ಆಯ್ತಾ? ಇನ್ನು 2011ರಲ್ಲಿ ಜನಗಣತಿ ಆಗಿದೆ. 2011ರಲ್ಲಿ ಜನಗಣತಿ ಆಗಿದೆ. ಕರ್ನಾಟಕದ ಒಟ್ಟು ಜನಸಂಖ್ಯೆ ಅವಾಗ 6 ಕೋಟಿ ಅಂದ್ರೆ 6 ಕೋಟಿ ಮತ್ತೆ 1/4 ಕೋಟಿ, 6.25 ಕೋಟಿ ಇತ್ತಂತೆ. 2011ರಲ್ಲಿ ಜನಗಣತಿ ಆಗಿದೆ. ಜನಗಣತಿ ಎಷ್ಟು ವರ್ಷಕ್ಕೊಂದ್ಸರಿ ಆಗುತ್ತೋ? ಅಲ್ಲ, ಚುನಾವಣೆ ಇದೆ, 5 ವರ್ಷಕ್ಕೊಂದ್ಸರಿ ಆಗುತ್ತೆ. 10 ವರ್ಷಕ್ಕೊಂದ್ಸರಿ ಆಗತ್ತೆ. ಯಾವುದು ಜನಗಣತಿ ಆಗೋದು? 10 ವರ್ಷಕ್ಕೊಂದ್ಸರಿ. 2011ರ ಮಾಹಿತಿ ಅದು. 6.25 ಕೋಟಿ ಜನ ಇದ್ರಂತೆ. ಇನ್ನು ಭೌಗೋಳಿಕ ವಿಸ್ತೀರ್ಣವನ್ನ ತಗೊಳ್ಳೋಣ. ಭೌಗೋಳಿಕ ವಿಸ್ತೀರ್ಣತೆಯಲ್ಲಿ ತೆಗೆದುಕೊಂಡ್ರೆ ಹಾಕೊಳ್ಳಿ 5 ಪಾಯಿಂಟ್ ಶೇಕಡ ಪ್ರಮಾಣ. ಇದು 5.83 ಶೇಕಡ ಪ್ರಮಾಣ. ಶೇಕಡ ಪ್ರಮಾಣಕ್ಕೆ ಹೋದ್ರೆ 5.83 ಇದೆ. ಇನ್ನು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ದಕ್ಷಿಣದ ತುದಿ, ಉತ್ತರದ ತುದಿ ನೋಡ್ಕೊಳ್ಳೋಣ. ದಕ್ಷಿಣದ ತುದಿಗೆ ಚಾಮರಾಜನಗರ ಬರ್ಕೊಳ್ಳಿ. ದಕ್ಷಿಣದ ತುದಿಗೆ ಚಾಮರಾಜನಗರ ಎಂಡ್ ಆಗುತ್ತೆ, ಕೊನೆ ಆಗುತ್ತಮ್ಮ ಇದು. ಹಂಗೆ ಬರ್ಕೊಳ್ಳಿ. ದಕ್ಷಿಣದ ತುದಿ ಚಾಮರಾಜನಗರ ಇದೆ ಕರ್ನಾಟಕಕ್ಕೆ. ಉತ್ತರದ ತುದಿಗೆ ಬೀದರ್ ಇದೆ. ಉತ್ತರದ ತುದಿಗೆ ಏನಿದೆ? ಬೀದರ್ ಇದೆ. ಆಯ್ತಾ? ನೆಕ್ಸ್ಟ್ ಪೂರ್ವದ ತುದಿಗೆ ಬರ್ರಿ. ಪೂರ್ವದ ತುದಿಗೆ ಕೋಲಾರ. ಯಾವ್ದು ಬರುತ್ತೆ? ಕೋಲಾರ. ಮುಳಬಾಗಿಲು ಅಂತ ತಾಲೂಕು ಬರುತ್ತೆ ಕೋಲಾರದಲ್ಲಿ. ಅದು ತುದಿಗೆ ಬರುತ್ತೆ ಕರೆಕ್ಟಾಗಿ, ಪೂರ್ವಕ್ಕೆ ಎಂಡಿಗೆ ಅದೇ ಸಿಗೋದು. ಇನ್ನು ಈ ಕಡೆ ಬಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ಕೋಲಾರ ಬರುತ್ತ. ಕೋಲಾರ ಪಶ್ಚಿಮ ತುದಿಯಲ್ಲಿರುತ್ತೆ. ಪಶ್ಚಿಮ ತುದಿಯಲ್ಲಿದೆ. ಈಗ ಮೊದಲೇ ಹೇಳ್ರಿ, ಉತ್ತರದ ತುದಿಯಲ್ಲಿ ಯಾವ್ದಿದೆಯಪ್ಪ? ಬೀದರ್ ಇದೆ. ದಕ್ಷಿಣ ತುದಿಗೆ, ಈ ಕಡೆ ಪಶ್ಚಿಮದ ತುದಿಗೆ ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ, ಕಾರವಾರ ಜಿಲ್ಲೆ. ಆಮೇಲೆ ಈ ಕಡೆ ಕೋಲಾರ ಬರುತ್ತೆ. ನೆನ್ಪಿಟ್ಕೊಳ್ಳಿ, 4 ಕಡೆ. ಇದು ಅಲ್ಲಿರುವಂತಹ
ತುದಿಗಳು ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಇದಾವೆ ಅಂತ ಅವು ಜಿಲ್ಲೆಗಳಾಯ್ತು. ಆಮೇಲೆ ಈಗ ಇದರ ಜೊತೆಗೆ ನೆರೆಯ ರಾಜ್ಯಗಳು, ಕರ್ನಾಟಕಕ್ಕೆ ನೆರೆ ರಾಜ್ಯಗಳು ಯಾವ್ಯಾವ ಬರ್ತಾವ ಇಲ್ಲಿ ನೋಡ್ಕೊಳ್ಳಿ. ಪೂರ್ವಕ್ಕೆ ಯಾವ್ದು ಬರುತ್ತೆ? ಅಲ್ಲ, ರಾಜ್ಯಗಳು, ಜಿಲ್ಲೆಗಳಲ್ಲಪ್ಪ, ರಾಜ್ಯಗಳು. ಇಲ್ಲಿ ಆಂಧ್ರ ಬರುತ್ತಮ್ಮ. ಬರ್ಕೊಳ್ಳಿ. ಆಂಧ್ರ ಪ್ರದೇಶ ಎಲ್ಲಿ? ಕರ್ನಾಟಕದ ಪೂರ್ವಕ್ಕೆ. ಇಲ್ಲಿ ದಕ್ಷಿಣ ಮತ್ತೆ ಆಗ್ನೇಯಕ್ಕೆ, ದಕ್ಷಿಣ ಮತ್ತೆ ಆಗ್ನೇಯಕ್ಕೆ ಯಾವ್ದು ಬರುತ್ತೆ? ತಮಿಳುನಾಡು. ಯಾವ್ದು ಬರುತ್ತೆ? ತಮಿಳುನಾಡು ರಾಜ್ಯ ಬರುತ್ತವ. ಈಶಾನ್ಯಕ್ಕೆ ಯಾವ್ದು ಬರುತ್ತೆ? ತೆಲಂಗಾಣ. ನೆನ್ಪಿಡಿ, ಈಶಾನ್ಯಕ್ಕೆ ತೆಲಂಗಾಣ ಬರುತ್ತೆ. ಈ ಕಡೆ ಉತ್ತರಕ್ಕೆ ಯಾವ್ದು ಬರುತ್ತೆ? ಉತ್ತರಕ್ಕೆ ಕರ್ನಾಟಕದ ಉತ್ತರಕ್ಕೆ ಯಾವ ರಾಜ್ಯ ಬರುತ್ತೆ? ನಿಧಾನಕ್ಕೆ ಯೋಚಿಸಿ. ಇಲ್ಲಿ ಗುರ್ತು ಮಾಡಿದೀರಾ? ಬಹಳ ಸರಿ ಗುರ್ತು ಮಾಡಕ್ ಕೊಟ್ಟಿದ್ದೀನಿ. ನಿಧಾನಕ್ಕೆ ನೆನ್ಪು ಮಾಡ್ಕೊಳ್ಳಿ. ಕರ್ನಾಟಕದ ಉತ್ತರಕ್ಕೆ ಯಾವ್ದು ಬರುತ್ತಪ್ಪ? ಅಲ್ಲ, ಮಹಾರಾಷ್ಟ್ರ ಬರುತ್ತೆ. ಬರ್ಕೊಳ್ಳಿ. ಉತ್ತರಕ್ಕೆ ಮಹಾರಾಷ್ಟ್ರ ಬರುತ್ತೆ. ವಾಯುವ್ಯ ಭಾಗಕ್ಕೆ ಗೋವಾ ಬರುತ್ತೆ. ವಾಯುವ್ಯ ಭಾಗಕ್ಕೆ ಗೋವಾ ಬರುತ್ತೆ. ಇನ್ನೊಂದ್ಸರಿ ನೋಡ್ಕೊಂತ ಹೋಗ್ರಿ. ದಕ್ಷಿಣಕ್ಕೆ ಹಾಗೂ ಆಗ್ನೇಯ ದಿಕ್ಕಿಗೆ ಯಾವ್ದಿದೆ? ತಮಿಳುನಾಡಿದೆ. ಈ ಕಡೆ ಪೂರ್ವಕ್ಕೆ ಈಶಾನ್ಯಕ್ಕೆ ಉತ್ತರಕ್ಕೆ ವಾಯುವ್ಯ ದಿಕ್ಕಿಗೆ ಗೋವಾ ಇದೆ. ಇಲ್ಲಿ ಪಶ್ಚಿಮಕ್ಕೆ ಒಂದು ಜಲಭಾಗ ಇದೆ. ಯಾವುದು? ಕರೆಕ್ಟ್. ಪಶ್ಚಿಮಕ್ಕೆ ಏನಿದೆ? ಅದಕ್ಕೆ ಅರಬ್ಬಿ ಸಮುದ್ರ ಇದೆ. ನೆನ್ಪಿಡಿ, ಪಶ್ಚಿಮಕ್ಕೆ ಅದಕ್ಕೆ ಏನ್ ಸಿಗುತ್ತೆ? ಅರಬ್ಬಿ ಸಮುದ್ರ. ಅದರ ಅರ್ಥ ಕರ್ನಾಟಕಕ್ಕೆ ಭೂಮೇರೆಗಳು ಇದಾವೆ, ಹಾಗೇನೆ ಜಲಮೇರೆನೂ ಇದೆ. ಜಲಭಾಗನೂ ಅದಕ್ಕೆ ಸಿಗ್ತದೆ, ಹಾಗೇನೆ ಇವೆಲ್ಲ ಭೂಮೇರೆಗಳು, ನೆರೆಯ ರಾಜ್ಯಗಳು ಕೂಡ ಅದಕ್ಕೆ ಸಿಗ್ತದೆ. ಇನ್ನು ಇದರಲ್ಲಿ ದೊಡ್ಡ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ? ದೊಡ್ಡ ಜಿಲ್ಲೆ ಅಲ್ಲ, ಕರೆಕ್ಟ್. ಹಾಕೊಳ್ಳಿ. ಬೆಳಗಾವಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ. ಅದು ಯಾವುದು? ಬೆಳಗಾವಿ. ಬರ್ಕೊಂಡ್ರಾ? ನಂತರ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಅಲ್ಲ, ಬೆಂಗಳೂರು ನಗರ. ಬೆಂಗಳೂರು ನಗರ ಏನಿದೆ ಜಿಲ್ಲೆ, ಅದು ಕರ್ನಾಟಕದಲ್ಲಿಯೇ ಅತ್ಯಂತ ಚಿಕ್ಕ ಜಿಲ್ಲೆ. ವಿಸ್ತೀರ್ಣತೆಯಲ್ಲಿ, ಭೌಗೋಳಿಕ ವಿಸ್ತೀರ್ಣತೆಯಲ್ಲಿ ಅತ್ಯಂತ ಚಿಕ್ಕದು ಬೆಂಗಳೂರು ನಗರ. ಅಂದ್ರೆ ಅತ್ಯಂತ ದೊಡ್ಡದು ಎರಡು. ಅರ್ಥ ಆಯ್ತಾ? ಇನ್ನು ನಮ್ಮ ರಾಜ್ಯಕ್ಕೆ ರಾಜ್ಯ ರಾಜಧಾನಿ ಅಂತ ಇದೆ. ರಾಜಧಾನಿ ಯಾವ್ದು ನಮಗೆ? ಕರ್ನಾಟಕದ ರಾಜಧಾನಿ ಅಂತ ಕಳಿಸ್ಕೊಳ್ಳಿ. ಹೋಯ್ದ ತಲೆಗೆ? ಈ ನಮ್ದು ಕರ್ನಾಟಕದ ನಕ್ಷೆ ನೋಡ್ತಿದ್ದೀರಲ್ಲಪ್ಪ, ಅದು ಯಾವ ಆಕಾರದಲ್ಲಿ ಕಾಣಿಸುತ್ತೆ? ಕರೆಕ್ಟ್. ಯಾವ ಆಕಾರದಲ್ಲಿ ಕಾಣುತ್ತೆ? ಗೋಡಂಬಿ. ಇದು ಗೋಡಂಬಿ ಆಕಾರದಲ್ಲಿ ಕಾಣುತ್ತೆ.
ಕಾಣುತ್ತೆ? ಮನುಷ್ಯನ ದೇಹದ ಆಕಾರದಲ್ಲಿದೆ. ಅದು ಯಾವುದು? ಇಲ್ಲಿ ಇದೆ ಅಲ್ಲಪ್ಪ ಈ ಭಾಗ. ಅಲ್ಲ, ಇದು ಇಲ್ಲಿ ಈಗ ಎರಡು ಇದೆರಡು. ಈ ತರ ಭಾರತನ ಮನುಷ್ಯನ ದೇಹದ ಭಾಗಗಳಿಗೆ ಏನ್ ಮಾಡ್ತಾರೆ? ಹೋಲಿಸ್ತಾರೆ. ಅದೇ ಕರ್ನಾಟಕ ಒಂದು ಡ್ರೈ ಫ್ರೂಟ್ಸಿಗೆ ಹೋಲಿಕೆ ಆಗುತ್ತೆ. ಯಾವುದಕ್ಕೆ? ಗೋಡಂಬಿ. ಯಾವುದಕ್ಕೆ? ಗೋಡಂಬಿ ತರ ಇದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಈಗ? ನೋಡಿ ಅದು ಹೆಂಗಿದೆ ನಮ್ಮ ನಕ್ಷೆ, ನಮ್ಮ ರಾಜ್ಯದ್ದು. ಆಮೇಲೆ ಯಾವ್ಯಾವ ನೆರೆಯ ರಾಜ್ಯಗಳು ಬರ್ತವೆ, ಅದರಲ್ಲಿ ಪ್ರಮುಖವಾಗಿ ಜಿಲ್ಲೆಗಳು. ಈಗ ಒಟ್ಟು ಜಿಲ್ಲೆಗಳು ಎಷ್ಟಿದೆ? ಕರೆಕ್ಟ್. ಒಟ್ಟು ಜಿಲ್ಲೆಗಳು 31. ಒಟ್ಟು ಜಿಲ್ಲೆಗಳು ಎಷ್ಟಿದಾವೆ? 39. ಅದರಲ್ಲಿ ದೊಡ್ಡದು, ಚಿಕ್ಕದು. ನೆಕ್ಸ್ಟ್ ಬಗ್ಗೆ ತಾಲೂಕುಗಳು. ತಾಲೂಕುಗಳು ನಿಮ್ಮ ಜಿಲ್ಲೆ ತಾಲೂಕು ಕೇಳ್ತಿಲ್ಲ ನಾನು, ಕರ್ನಾಟಕದಲ್ಲಿರೋ ತಾಲೂಕುಗಳು 238 ಅಲ್ಲ, 200 ಅಲ್ಲ, 239 ಇದಾವಮ್ಮ. ಬರ್ಕೊಳ್ಳಿ. ಇನ್ನೂರ 39 ತಾಲೂಕುಗಳಿದಾವೆ. ನೆನ್ಪಿಡಿ, 239 ತಾಲೂಕುಗಳೇ ಇದಾವೆ. ನೀವು 6 ಅಂತ ಹೇಳಿದ್ ಯಾವ್ದು ಹೇಳ್ತಿದ್ದೀರಾ? ನಿಮ್ಮ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ತಾಲೂಕುಗಳಲ್ಲ ನಾನು ಹೇಳಿದ್ದು. ನಾನು ಕೇಳಿದ್ದೆ ನಿಮಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ತಾಲೂಕು ಇದಾವಪ್ಪ ಅಂತ. ನಮ್ಮ ಜಿಲ್ಲೆಯಲ್ಲಿರೋ ತಾಲೂಕು ಕರೆಕ್ಟ್ ಇದೆ, 6 ಇದಾವೆ ಅಂತ ಹೇಳಿದ್ರಿ ನೀವು. ಅರ್ಕನಪ್ಪ. ನೆಕ್ಸ್ಟ್ ಬರ್ರಿ, ಹೋಬಳಿಗಳು ಎಷ್ಟಿದಾವೆ? 745 ಹೋಬಳಿಗಳಿದಾವೆ. 745 ಹೋಬಳಿಗಳು ಅಂತ ಬರ್ತಾವೆ. ಚಿತ್ರದುರ್ಗ ಜಿಲ್ಲೆ ಯಾವ ಹೋಬಳಿಯಲ್ಲಿದೆ? ನಮ್ದು ಕಸಬಾ. ಬರ್ಕೊಳ್ಳಿ ಅದನ್ನ, ಕಸಬಾ ಹೋಬಳಿಯಲ್ಲಿದೆ ನಾವು. ಆಯ್ತಾ? ನೆಕ್ಸ್ಟ್, ಆಡಳಿತದ ದೃಷ್ಟಿಯಿಂದ ಕರ್ನಾಟಕನ ಭಾಗ ಮಾಡಿದ್ದಾರೆ. ಆಡಳಿತವನ್ನು ನಡೆಸಲಿಕ್ಕೆ ಸುಲಭ ಆಗಲಿ ಅಂತ ಅವನ್ನ ಆಡಳಿತದ ವಿಭಾಗಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಆಡಳಿತದ ವಿಭಾಗಗಳು. ಎಷ್ಟಿದಾವೆ? 4 ಇದಾವೆ. ಹಾಕೊಳ್ಳಿ, 4 ಮಾಡಿದ್ದಾರೆ. ಆಡಳಿತದ ದೃಷ್ಟಿಯಿಂದ ಸುಲಭವಾಗಿ ಆಡಳಿತ ಮಾಡಲಿಕ್ಕೆ ಅಂತ ಆಡಳಿತದ ವಿಭಾಗಗಳು ಅಂತಾನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಅವು 4 ಇದಾವೆ. ಒಂದನೇದು ಕರೆಕ್ಟ್, ಕಲಬುರಗಿ. ಒಂದನೇದು ಕಲಬುರಗಿ, ಬೆಂಗಳೂರು, ಮೈಸೂರು, ಮತ್ತೊಂದು ಬೆಳಗಾವಿ ಅಂತ. ಅವನ್ನ ಕರ್ನಾಟಕದ ಆಡಳಿತದ ವಿಭಾಗಗಳು ಅಂತಾರೆ. ನೆನ್ಪಿಡಿ, ಪ್ರಶ್ನೆ ಕೇಳ್ತಾರೆ, ಕರ್ನಾಟಕದ ಆಡಳಿತದ ವಿಭಾಗಗಳು ಯಾವುವು ಅಂತ ಕೇಳ್ತಾರೆ. ಒಂದೇದು ನೆನ್ಪಿಟ್ಬಿಡ್ರಲ್ಲ. ಅರ್ಥ ಆಯ್ತಾ? ಇನ್ನು
ಈಗ